ಯಾಕಂದ್ರೆ ಅಷ್ಟು ಮುದ್ದಾದ ಹುಡುಗಿನ ನೋಡಿದ ರಣವ್ಗೆ ಈಗ ಅಷ್ಟು ರಗಡ್ ನೋಡಿದಾಗ ಹೇಗೆ ರಿಯಾಕ್ಟ್ ಮಾಡ್ತಾರೆ? ಅವ್ರು ಹೇಳೋದಿಷ್ಟೇ, ಅವರು ತುಂಬಾ ರಫ್ ಅಂಡ್ ಟಫ್. ನಿಮ್ಗೆ ಮಂಡ್ಯ ಹುಡುಗರು ಅಂತ ಬಂದಾಗ ನಿಮ್ಗೆ ಹೆಂಗೆ ಫುಲ್ ರಾನೆಸ್ ಕಾಣಿಸುತ್ತೋ, ಈಗ ಮಂಗಳೂರವರು ಸ್ವಲ್ಪ ಸಾಫ್ಟ್ ಅನ್ಸ್ತಾರೆ ಹುಡುಗರು, ಬಿಜಾಪುರ ಕಡೆಯವರು ಫುಲ್ ರಗಡ್ ಅನ್ಸ್ತಾರೆ. ಈ ಮಂಡ್ಯ ಕಡೆ ಅಂತ ಬಂದಾಗ ನಾರ್ತ್ ಕರ್ನಾಟಕ ಮತ್ತೆ ನಮ್ಮ ಮಂಡ್ಯದವರು ಸ್ವಲ್ಪ ಸಿಮಿಲರ್ ಅನ್ಸ್ತಾರೆ. ನಾರ್ತ್ ಕರ್ನಾಟಕದವರು ಮಾತಲ್ಲಿ ಸ್ವಲ್ಪ ಒರಟಾದ್ರೆ, ಇವ್ರುಗಳು ಅದೇ ತರನೇ ಮಾತಲ್ಲೂ ಸ್ವಲ್ಪ ಒರಟು ಅಂಡ್ ಬಿಹೇವಿಯರ್ ಅಲ್ಲೂ ಸ್ವಲ್ಪ ಒರಟು. ಅವ್ರ ತರಾನೇ ಇರ್ಬೇಕು ನಾನು ಅಂತ ಅವ್ರ ಆಸೆ. ಬಟ್ ನನ್ಗೆ ಆತರ ಇರಕ್ ಬರಲ್ಲ. ಅವ್ರು ಯಾವಾಗ ಈ ಭಾರ್ಗವಿ ಸೀರಿಯಲ್ ಅಲ್ಲಿ ಭಾರ್ಗವಿನ ನೋಡಿದ್ರು, ನನ್ನನ್ನ ನೋಡಿ ನನ್ಗೆ ನೋಡು ಕಲ್ತ್ಕೋ ಅಂತ ಅಂತಾರೆ. ಅಲ್ಲ, ಅದು ಕ್ಯಾರೆಕ್ಟರ್ ತರ ನೀನ್ ಆಗ್ಬೇಕು, ನೀನ್ ಹಾಗಿರ್ಬೇಕು, ನೀನ್ ಎಲ್ಲಾರ್ಗು ಹೇಳ್ಕೊಡ್ತಾ ಇದೀಯ, ನೀನೇನ್ ಕಲಿತಿದ್ಯಾ ಅಂತ ಹೇಳಿ ಒಂದಷ್ಟು ಮಾತಾಡ್ತಾರೆ. ಅವ್ರಿಗೆ ಭಾರ್ಗವಿ ಇಷ್ಟ, ಅವ್ರಿಗೆ ಮಲ್ಲಿ ತುಂಬಾ ಇಷ್ಟ, ಭಾರ್ಗವಿ ಅದ್ರಲ್ಲಿ ಮುಕ್ಕಾಲ್ ಇಷ್ಟ. ಇರ್ಬೇಕು ಭಾರ್ಗವಿ ತರ. ಹೌದು, ಅಷ್ಟೇ ಧೈರ್ಯವಾಗಿರ್ಬೇಕು ಅಂತ ಇದ್ ಮಾಡ್ತಾರೆ. ಅಂಡ್ ನನ್ಗೆ ತುಂಬಾ ಧೈರ್ಯ ತುಂಬೋದು ನನ್ ತಾಯಿ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಇವ್ರು. ಅವ್ರ ಮನೆಯವರೆಲ್ಲ ಪಾಪು ಅಂತ ಕರೀತಾರೆ. ಸೊ ನನ್ಗೂ ಅದೇ ರೂಢಿ ಆಗಿದೆ. ಇವನ್ ಐ ಕಾಲ್ ಹಿಮ್ ಪಾಪು. ಅಂದ್ರೆ ಶೂಟಿಂಗ್ ಸೆಟ್ ಅಲ್ಲೆಲ್ಲ ಪಾಪು ಅಂತಿದ್ರ ಹೇಗೆ? ಇಲ್ಲ, ಶೂಟಿಂಗ್ ಸೆಟ್ ಅಲ್ಲಿ ಇವಾಗ ಪ್ರೊಫೆಷನಲಿ ನಾವ್ ಹೋದಾಗ ಪ್ರೊಫೆಷನಲಿಸಂ ನಾವು ಮೇಂಟೈನ್ ಮಾಡ್ಬೇಕಾಗತ್ತೆ. ಅವರು ನನ್ಗೆ ಏನೇ ಆಗಿರ್ಬೋದು, ಬಟ್ ಸರ್ ಅಂತಾನೆ ಕರಿತಾ ಇದ್ದೆ, ಇಲ್ಲ ರಾಣವ್ ಅವರೇ ಅಂತ ಕರಿತಾ ಇದ್ದೆ, ಇಲ್ಲ ಜಯದೇವ್ ಅಂತ ಕರಿತಾ ಇದ್ದೆ. ಕೆಲವೊಂದ್ಸಲ ರೇಗ್ಸಕ್ಕೆ ರೀ ಅಂತ ಕರೆದಿದ್ದು ಉಂಟು. ಸೊ ಹಂಗೆ ಅಲ್ಲಿ ಹೋದಾಗ ಪಾಪು ಅಂತ ಎಲ್ಲ ಕರೀತಿರ್ಲಿಲ್ಲ. ನಿಮಗೆ ಪರ್ಸನಲಿ ಜಯದೇವ್ ಇಷ್ಟನಾ ರಾಣವ್ ಇಷ್ಟನಾ? ಆಬ್ವಿಯಸ್ಲಿ ರಾಣವ್. ಜಯದೇವ್ ಅಂದ್ರೆ ಅದು ದುರಹಂಕಾರದ ಎಲ್ಲಾ ಎಲ್ಲೆಗಳನ್ನು ಮೀರಿದಂತ ಪಾತ್ರ ಅದು. ಸೊ ಆಬ್ವಿಯಸ್ಲಿ ಆ ಒಂದು ಡೈಲಾಗ್ ಡೆಲಿವರಿ ಆಗಿರ್ಬೋದು, ಮತ್ತೆ ಪರ್ಫಾರ್ಮೆನ್ಸ್ ವೈಸ್ ಆಗಿರ್ಬೋದು, ಐ ಲೈಕ್ ಜಯದೇವ್. ಬಟ್ ಕ್ಯಾರೆಕ್ಟರ್ ಅಂತ ನೋಡಿದಾಗ ಆತರ ಕ್ಯಾರೆಕ್ಟರ್ಸ್ ಇರಬಾರ್ದು. ಅಂದ್ರೆ ತನ್ನ ಹೆಂಡತಿನ ತುಂಬಾ ಪ್ರೀತಿನ ನೋಡ್ಕೋಬೇಕು, ಅಂಡ್ ತನ್ನ ಹೆಂಡತಿನೇ ಎಲ್ಲ ಆಗಿರ್ಬೇಕು, ಬೇರೆ ಯಾವುದೇ ಹುಡುಗಿನೂ ತನ್ನ ಗಂಡ ಆದವನು ಬೇರೆ ಯಾರನ್ನು ನೋಡಬಾರ್ದು ಅನ್ನೋ ತರ ಎಲ್ಲಾ ಹೆಣ್ಮಕ್ಳಿಗೂ ಇದ್ದೇ ಇರುತ್ತೆ. ಬಟ್ ಜಯದೇವ್ ಕ್ಯಾರೆಕ್ಟರ್ ಬಂದು ಅದಕ್ಕೆಲ್ಲ ಆಪೋಸಿಟ್. ಸೊ ಆಬ್ವಿಯಸ್ಲಿ ಯಾರು ಆತರ ಕ್ಯಾರೆಕ್ಟರ್ನ ಇಷ್ಟ ಪಡಲ್ಲ. ಎಷ್ಟೋ ಜನ ಬೈಕೊಂಡ್ ನೋಡಿದ್ರು ಕೂಡ ರಾಣವ್ ಅವ್ರನ್ನ ಅಷ್ಟೇ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ. ರಾಣವ್ ಅವ್ರದ್ದು ಈ ಅಮೃತಧಾರೆ ಸೀರಿಯಲ್ ನಲ್ಲಿ ಅವರ ಲುಕ್ ಗೆ ತುಂಬಾ ಜನ ಫ್ಯಾನ್ಸ್ ಕೂಡ ಎಷ್ಟೋ ಜನ ಫಾಲೋ ಮಾಡ್ತಿದ್ದಾರೆ. ಆ ಲುಕ್ ನ, ಆ ಡ್ರೆಸ್ ಇರಬಹುದು, ಅವ್ರು ವೇರ್ ಮಾಡೋ ಶೂ ಇರಬಹುದು, ಒಟ್ ಅವ್ರ ಸ್ಟೈಲ್ ನ. ಸೊ ನಿಮಗೆ ಇಂಪ್ರೆಸ್ ಅನ್ಸಿರೋದು ಇದೆಯಾ? ಯಾ, ಆಬ್ವಿಯಸ್ಲಿ. ಅವರು ನನ್ಗೆ ಅವ್ರ ಒಂದ್ ಬಟ್ಟೆ ನನ್ಗೆ ತುಂಬಾ ಇಷ್ಟ ಆಗುತ್ತೆ. ಅದು ವೈಟ್ ಶರ್ಟ್ ಮೇಲೆ ಒಂದು ಜೀನ್ಸ್ ಹಾಕ್ತಾರೆ. ಸೊ ಆ ಲುಕ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಅಂಡ್ ಅದನ್ನ ಎಷ್ಟೋ ಸಲ ನನ್ನ ವಾಲ್ ಪೇಪರ್ ಕೂಡ ಹಾಕೊಂಡಿದ್ದೆ ಒಂದ್ ಟೈಮ್ ಅಲ್ಲಿ. ಅವರಿಗೆ ಅಂದ್ರೆ ಅವರ ಕೆಲವೊಂದು ಸ್ಟೈಲ್ಸ್ ನನ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಇವನ್ ಐ ಆಮ್ ಎ ಬಿಗ್ ಫ್ಯಾನ್ ನನ್ ಹೇಳ್ಬೇಕಂದ್ರೆ. ಇವಾಗ ಬೀಯಿಂಗ್ ಅ ಫ್ಯಾನ್, ನನ್ನ ಸೆಲೆಬ್ರಿಟಿನ ಈ ತರ ಕಾಣಿಸ್ಬೋದ, ಆ ತರ ಕಾಣಿಸ್ಬೋದ. ನಂಗೆ ರೋಡ್ ಅಲ್ಲಿ ಹೋಗ್ಬೇಕಾದ್ರೂ ಕೂಡ ಯಾವ್ದಾದ್ರು ಒಂದು ಗೊಂಬೆ ಮೇಲೆ ಒಂದು ಬಟ್ಟೆನ ನೋಡಿದ್ರೆ, ಓ ಪಾಪು ಇದನ್ನ ಹಾಕೊಂಡ್ರೆ ಚೆನ್ನಾಗ್ ಕಾಣಿಸ್ತಾರ. ನನಗ್ ಬಾರಿ ಅದು. ಒಂದು ವಾಚ್ ನೋಡಿದ್ರೆ ನನ್ ಪಾಪು ಇದನ್ನ ಹಾಕೊಂಡ್ರೆ ಚೆನ್ನಾಗ್ ಕಾಣಿಸ್ತಾರ. ಒಂದು ಶೂ ನೋಡಿದ್ರು, ನನ್ಗೆ ಏನೇ ನೋಡಿದ್ರು ಅವರೇ ನೆನಪಾಗ್ತಾರೆ. So I'm deeply in love with him and he too loves me a lot. So cute. ಈಗ ಅಂದ್ರೆ ನೀವ್ ಎಂಗೇಜ್ಮೆಂಟ್ ಆದ್ಮೇಲೆ, ಫೋಟೋ ಲೀಕ್ ಆದ್ಮೇಲೆ ಫ್ರೆಂಡ್ಸ್ ಯಾರಾದ್ರೂ, ಅಂದ್ರೆ ನಿಮಗೆ ಗೊತ್ತಿರೋರ್ನ ಬಿಟ್ಟು ಗೊತ್ತಿಲ್ದಿದ್ದವ್ರು ಶಾಕ್ ಆಗಿದ್ದುಂಟಾ? ಸೀರಿಯಲ್ ಸೆಟ್ ಇರಬಹುದು ಅಂಡ್ ರಾಮಚಾರಿ ಸೆಟ್, ಎಲ್ಲಾರು ನಿಮಗ್ ಸೀರಿಯಲ್ ಇಂಡಸ್ಟ್ರಿನಲ್ಲಿ ಶಾಕ್ ಆದವರು? ಸೀರಿಯಲ್ ಇಂಡಸ್ಟ್ರಿನಲ್ಲಿ ಆಲ್ಮೋಸ್ಟ್ ಎಲ್ಲಾರ್ಗು ಗೊತ್ತಿತ್ತು, ಹೊರಗಿನ ಜನಕ್ಕೆ ಗೊತ್ತಿರ್ಲಿಲ್ಲ. ಬಟ್ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿತ್ತು. ಏನಕ್ಕೆ ಅಂದ್ರೆ
ನಮ್ಮ ಬಾಂಡಿಂಗ್ ಆ ತರ ಇತ್ತು. ಅಂಡ್ ನಾನ್ ಎಲ್ಲೇ ಹೋದ್ರು ಕೂಡ ನಾನು ಒಬ್ಳೇನೆ ಅವ್ರು ಬಿಡ್ತಾ ಇರ್ಲಿಲ್ಲ, ಬಿಡಲ್ಲ ಈಗ್ಲೂನು ಕೂಡ ಒಬ್ಳೇನೆ ಬಿಡಲ್ಲ. ಅವ್ರಿಗೆಷ್ಟೇ ಎಷ್ಟೇ ಬ್ಯುಸಿ ಆಗಿದ್ರು ಕೂಡ ಒಂದು ನನ್ ಜೊತೆ ಯಾರನ್ನಾದ್ರೂ ಅಸಿಸ್ಟೆಂಟ್ ನ, ಅವ್ರಿಗೆ ಗೊತ್ತಿರುವಂತ ಅಸಿಸ್ಟೆಂಟ್ ನ ಕಳಿಸ್ತಾರೆ, ಅಥವಾ ಆಲ್ಮೋಸ್ಟ್ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಅದ್ ಎಲ್ಲೇ ಆಗಿರ್ಲಿ, ನಾನು ಔಟ್ ಸ್ಟೇಷನ್ ಹೋಗ್ತಿದ್ದೀನಿ ಅಂದ್ರೂ ಕೂಡ ಅವ್ರು ನನ್ ಜೊತೆ ಬರ್ತಾರೆ. ಅಂದ್ರೆ ಒಂದ್ ಸಲ ಅಂತೂ ಒಂದು ಶೂಟಿಂಗ್ ಕ್ಯಾನ್ಸಲ್ ಮಾಡ್ಕೊಂಡ್ ಬಂದಿದ್ದುಂಟು ಅವರು. ರೀಸನ್ ಏನು ಅಂದ್ರೆ ನನ್ಗೆ ಅಂದ್ರೆ ಲೊಕೇಶನ್ಸ್ ಅಷ್ಟು ಗೊತ್ತಾಗಲ್ಲ. ನಾನ್ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿರ್ಬೋದು, ಬಟ್ ನಾನ್ ಹೊರಗಡೆ ಹೋಗಕ್ ಸ್ಟಾರ್ಟ್ ಮಾಡಿದ್ದೆ ರಾಮಾಚಾರಿ ಸೀರಿಯಲ್ ಇಂದ. ಅಲ್ಲಿ ಅವಾಗಿಂದ ನಾನು ಸ್ವಲ್ಪ ಹೊರಗಡೆ ಎಲ್ಲ ಸುತ್ತಾಡಕ್ ಸ್ಟಾರ್ಟ್ ಮಾಡಿದ್ದು. ನನ್ಗೆ ಇವಾಗ್ಲೂ ನನ್ ಪಕ್ಕದೊಡಿಗ್ ಬಿಟ್ರು ನನ್ ಗೂಗಲ್ ಮ್ಯಾಪ್ ಇಲ್ಲ ಅಂದ್ರೆ ಕಳ್ದೋಗ್ಬಿಡ್ತೀನಿ ನಾನು. ಸೊ ಆ ಒಂದಿದ್ರಿಂದನೂ ಹೌದು, ಅಂಡ್ ಒಂದು ತುಂಬಾ ಕೇರ್ ಇಂದನೂ ಹೌದು, ಎಲ್ಲೂ ಬಿಡಲ್ಲ. ಸೊ ಹಂಗಾಗಿ ಆಲ್ಮೋಸ್ಟ್ ಎಲ್ಲರಿಗೂ ಈ ಒಂದು ಡೌಟ್ ಇತ್ತು, ಯಾರಿಗೂ ಕನ್ಫರ್ಮೇಶನ್ ಅಂತ ಇರ್ಲಿಲ್ಲ. ಅಂಡ್ ತುಂಬಾ ಜನ ಬಂದ್ ಕೇಳಿದ್ದು ಉಂಟು. ಕೇಳಿದಾಗ ಐ ಹ್ಯಾವ್ ಸೆಡ್ ಎಸ್, ನಾವಿಬ್ರು ಮದ್ವೆ ಆಗ್ತಿದೀವಿ. ಇಲ್ಲ, ಅದ್ರಲ್ಲಿ ಹೈಡ್ ಮಾಡೋವಂಥದ್ದೇನೂ ಇಲ್ಲ. ಈಗ ನೆಕ್ಸ್ಟ್ ನಾವ್ ಮದ್ವೆ ಆಗ್ತಿದೀವಿ, ಈಗ ಲವ್ ಮಾಡದೆ ಮದ್ವೆ ಆಗಕ್ಕಂತ. ನಾವು ಮದ್ವೆ ಆಗ್ತಿದೀವಿ ಅಂತ ಬಂದಾಗ ಅದನ್ನ ಹೈಡ್ ಮಾಡೋದೇನಕ್ಕೆ? ಸೊ ನಾನೇನು ಹಿಂಜರಿತಾ ಇರ್ಲಿಲ್ಲ. ಐ ಯೂಸ್ ಟು ಸೇ ಎಸ್, ನಾವ್ ಮದ್ವೆ ಆಗ್ತಿದೀವಿ ನೆಕ್ಸ್ಟ್ ಅಂತ ಹೇಳಿ. ಸುಮ್ನೆ ರ್ಯಾಂಡಮ್ ಡೇಟ್ಸ್ ಹೇಳಿದ್ದು ಉಂಟು. ಈ ತಿಂಗಳು ಈ ಡೇಟಿಂಗ್ ನಾವ್ ಆಗ್ತಿದೀವಿ ಅಂತ ಸುಮ್ನೆ ರ್ಯಾಂಡಮ್ ಆಗಿ ಹೇಳಿದ್ದು ಉಂಟು. ಹಾಗಾಗಿದ್ರಿಂದ ನನ್ ಜೊತೆ ಯಾವಾಗ್ಲೂ ಇರ್ತಾ ಇದ್ರಲ್ಲ, ಸೊ ಹೊರಗಿನ ಜನಕ್ ಗೊತ್ತಿರ್ಲಿಲ್ಲ. ಬಟ್ ನಮ್ಮ ಇಂಡಸ್ಟ್ರಿ ಅವ್ರಿಗೆ ಒಂದು ಡೌಟ್ ಅಂತೂ ಇತ್ತು. ಬಟ್ ಯಾವಾಗ ಇದನ್ನ ಹಾಕಿದ್ವೋ ಅಮ್ಮ, ನಾನ್ ನಿಜವಾಗ್ಲೂ ನಾನ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಷ್ಟು ಜನ ನನಗೆ ಬಂದಂತ ಇನ್ಫಾರ್ಮೇಶನ್ ಪ್ರಕಾರ 6.5 ಇಂದ 7 ಕೋಟಿ ಜನ ಈ ಪೋಸ್ಟ್ ನಾವ್ ಹಾಕಿರೋ ಪೋಸ್ಟ್ ನ ನೋಡಿದ್ದಾರೆ ಅಂತ. ನಾನ್ ಹಾಕಿರೋ ಪೋಸ್ಟ್ ಅನ್ನೇ 1.5 ಕೋಟಿ ಜನ ನೋಡಿದ್ದಾರೆ. ಅಂಡ್ ಈ ಪೋಸ್ಟ್ ನ ಎಷ್ಟೋ ಸೋಷಿಯಲ್ ಮೀಡಿಯಾಗಳು, ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲೆಲ್ಲ ಹಾಕೊಂಡಿದ್ದಾರೆ. ಸೊ ಇನ್ ಟೋಟಲ್ ನನ್ಗೆ ಒಂದು ಅಪ್ರಾಕ್ಸಿಮೇಟ್ ಅಂತ ಬಂದಿದ್ದು 7.5 ಅಂತ. ಅಷ್ಟು ಜನ, ಹೌದು, ಅಷ್ಟು ಜನ ಅಷ್ಟು ಪ್ರೀತಿ ತೋರಿಸಿದ್ದಾರೆ, ಅಷ್ಟು ಆಶೀರ್ವಾದ ಸಿಕ್ಕಿದೆ. ಸೊ ಮದ್ವೆ ಯಾವಾಗ? ಆಕ್ಚುಲಿ ನಾಳೆ ಡೇಟ್ ಹಾಕ್ಸ್ತಾ ಇದ್ದಾರೆ. ಇದು ಎಂಗೇಜ್ಮೆಂಟ್ ಎಲ್ಲ ಡಿಸೆಂಬರ್ ಅಲ್ಲಿ ಆಗಿತ್ತು ಆಕ್ಚುಲಿ, ಬಟ್ ಅದನ್ನ ನಾವೆಲ್ಲೂ ಡಿಸ್ಕ್ಲೋಸ್ ಮಾಡಿರ್ಲಿಲ್ಲ. ಅದೇನಾಗ್ಬಿಟ್ಟಿತ್ತು ಅಂದ್ರೆ ನಮ್ಮ ಫಿಯಾನ್ಸೆ ಇದಾರಲ್ಲ, ಅವರ ಮನೆಯವರು ಯಾರೋ ಒಬ್ರು ಆ ಫೋಟೋ ತೆಗ್ದ್ಬಿಟ್ಟು, ನಾನು ಮತ್ತೆ ಇವ್ರಮ್ಮ ಮತ್ತೆ ಇವ್ರು 3 ಜನ ಹೂವಿನ ಹಾರ ಹಾಕೊಂಡ್ ನಿಂತಿರೋದು ಒಂದು ಫೋಟೋ ವೈರಲ್ ಆಗ್ಬಿಡ್ತು. ಅದಾದ್ಮೇಲೆ ಜೀ ಕನ್ನಡ ಇದ್ರಿಂದ, ಅಂದ್ರೆ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮಾಡ್ತಾರಲ್ಲ, ಅವ್ರ ಕಡೆಯಿಂದ ಇವ್ರಿಗೊಂದು ಕಾಲ್ ಬರುತ್ತೆ. ಕಾಲ್ ಬಂದು, ನೀವಿಬ್ರು ಎಂಗೇಜ್ ಆಗಿದ್ದೀರಾ, ಹಂಗೆ ಹಿಂಗೆ ಅಂತೆಲ್ಲ ಕೇಳಿದಾರೆ. ಅಂಡ್ ನನಗೆ 1-2 ಕಡೆಯಿಂದ ಮೆಸೇಜ್ ಬಂದ್ವು, ಕಂಗ್ರಾಚುಲೇಷನ್ಸ್ ಅಂತ ಎಲ್ಲ. ಎಲ್ಲಿಂದ ಹೋಯ್ತು ಅಂತ ನೋಡಿದ್ರೆ ಬುಡ ಇಲ್ಲಿದೆ. ನಾನು ಆಮೇಲೆ ಇನ್ನ ಹೈಡ್ ಮಾಡೋದ್ ಬೇಡ, ಯಾರೋ 3ನೇವ್ರ ಕಡೆಯಿಂದ ಗೊತ್ತಾಗೋದಕ್ಕಿಂತ ನಾವೇ ಹಾಕೋಣ ಅಂತ ಹೇಳ್ಬಿಟ್ಟು ಹೊತ್ನಲ್ಲಿ ಅವತ್ತು 9:45 ಹಾಕಿದ್ವಿ. ಅದು ಎಷ್ಟು ವೈರಲ್ ಆಗೋಯ್ತು ಅಂದ್ರೆ 3 ದಿನ ನಾವು ಶಾಕ್ ಕೂಡ ಆಗೋದ್ರು. ಹೌದು ನೋಡೋರು, ಹೌದು. ನಮ್ ನ್ಯೂಸ್ ಚಾನೆಲ್ ಎಲ್ಲ ಬಂದಿದ್ದುಂಟು, ಅಂಡ್ ನ್ಯೂಸ್ ಪೇಪರ್ ಅಲ್ಲೆಲ್ಲ ಬಂದ್ಬಿಟ್ಟದ ಅದು ಇವ್ರಿಬ್ರು ಮದ್ವೆ. ನಾನ್ ಎಕ್ಸ್ಪೆಕ್ಟೇ ಮಾಡಿ, ಐ ಥಿಂಕ್ ಅಂದ್ರೆ ತುಂಬಾ ಕಮ್ಮಿ ಸೆಲೆಬ್ರಿಟಿಗಳದು ಅದು ಸೀರಿಯಲ್ ಆರ್ಟಿಸ್ಟ್ ಅಂತ ಬಂದಾಗ ತುಂಬಾ ಕಮ್ಮಿ ಜನರದು ಈ ಮಟ್ಟಕ್ಕೆ ರೀಚ್ ಆಗಿದ್ದು. ಸೊ ನನ್ಗೆ ಈ ಕಡೆ ನಗು ಬರುತ್ತೆ, ಆ ಕಡೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ, ತುಂಬಾ ಹ್ಯಾಪಿ ಫೀಲ್ ಆಗುತ್ತೆ. ಬಟ್ ಒಂದ್ ಖುಷಿ ಅಂತೂ ಇದೆ. ಬಟ್ ನಾವ್ ಇಷ್ಟ ದಿನ ಒಂದಷ್ಟು ಜನದ ಲವ್ ಸ್ಟೋರಿಗಳನ್ನ ಕೇಳಿದೀವಿ. ಬಟ್ ನೀವು ರಣವ್ ಬಗ್ಗೆ ಹೇಳ್ಬೇಕಾದ್ರೆ ಫುಲ್ ಕೆಂಪು ಹಾಕ್ತೀರಾ, ಅಂದ್ರೆ ಅಷ್ಟು ಖುಷಿ ಪಡ್ತಾ ಇದ್ದೀರಾ ನಮ್ಮ ಹುಡುಗನ ಬಗ್ಗೆ. ಎನಿವರ್ಸ್, ನಮ್ಗೂ ತುಂಬಾ ಖುಷಿ ಆಯ್ತು. ಸೊ ಬೇಗ ಮದ್ವೆ ಆಗಿ ಹಿಂಗೆ ಖುಷಿಯಾಗಿರಿ. ಅವ್ರು ಇಷ್ಟಪಡೋ ತರ ಭಾರ್ಗವಿಯಾಗಿನೇ ಅವ್ರನ್ನ ನೋಡ್ಕೊಳ್ಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.